ನಮಸ್ಕಾರ ಎಲ್ರಿಗೂ. ಏಪ್ರಿಲ್ ಮೇ ಬಂತು ಅಂದರೆ ಸೂರ್ಯನೇ ಸಿಟ್ಟು ಮಾಡ್ಕೊಂಡಿದ್ದಾನೋ ಅನ್ನೋ ಥರ ಸುಡು ಸುಡು ಬಿಸಿಲು, ದೇಹವೇ ಒಣಗಿಬಿಡತ್ತೆ. ಇಂತಹ ಟೈಮಲ್ಲಿ ಎಲ್ಲರೂ ಬಯಸೋದು ಒಂದು ಗ್ಲಾಸ್ ತಣ್ಣಗಿನ ಶರ್ಬತ್ ಅಥವಾ ಜ್ಯೂಸ್ಗಳನ್ನು. ಹಾಗಂತ ಸಂಸ್ಕರಿಸಿಟ್ಟಂತಹ ಪೆಪ್ಸಿ ಜ್ಯೂಸ್ಗಳನ್ನ ಡೈಲಿ ಕುಡಿದರೆ ಆರೋಗ್ಯಕ್ಕೆ ಗ್ಯಾರಂಟಿ ಇದೆಯಾ? ಚೆನ್ನಾಗಿರ್ಬೋದು, ಬಣ್ಣ ಕೂಡ ಚೆನ್ನಾಗಿರುತ್ತೆ, ರುಚಿ ಕೂಡ ಸೂಪರ್ ಇರ್ಬೋದು, ಆದರೆ ಅದು ನಿಜವಾಗಿಯೂ ಆರೋಗ್ಯಕರನ? ಹಾಗಾದರೆ ಏನು ಮಾಡಬೇಕು? ಹಳ್ಳಿಯವರಾಗಿದ್ದರೆ ಖಂಡಿತ ಒಂದು ಸೊಲ್ಯೂಷನ್ ಇದ್ದೇ ಇದೆ. ಊರಲ್ಲೇ ಸಿಗುವಂಥ ಸೀಸ್ನಲ್ ಫ್ರೂಟ್ಸ್ಗಳಿಂದ ಮನೆಯಲ್ಲೇ ತಾಜಾ ಜ್ಯೂಸ್ಗಳನ್ನ ಮಾಡಿ ನಾವು ಕುಡಿಬೋದು. ಯಾವುದಕ್ಕೆ ಕೆಮಿಕಲ್ ಇಲ್ಲ, ಸ್ವಾದವೂ ನೈಸರ್ಗಿಕ, ಆರೋಗ್ಯವೂ ಕೂಡ ಗ್ಯಾರಂಟಿ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಬೆಚ್ಚಗಿನ ಏಪ್ರಿಲ್ನಲ್ಲಿ ನೈಸರ್ಗಿಕ ತಂಪಾದ ಕೋಕಮ್ ಜ್ಯೂಸನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಮ್ಮ ಮಲೆನಾಡಿನಲ್ಲಿ ಇದಕ್ಕೆ ಮುರುಗಲು ಹಣ್ಣು ಅಂತ ಕರೆಯಲಾಗುತ್ತೆ. ಹಾಗಾದರೆ ಈ ಕೋಕಮ್ ಸಿರಪ್ಪನ್ನು ಮನೆಯಲ್ಲೇ ಮಾಡಿ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಕೋಕಮ್ ಒಂದು ಆರೋಗ್ಯಕರ ಗಣಿ ಅಂತಲೇ ಹೇಳ್ಬೋದು. ಫಸ್ಟು ಈ ರೀತಿ ಕೋಕಮ್ ಗಿಡಗಳಿಂದ ಕೊಯ್ಕೊಂಡು ಬಂದ ನಂತರ ಬಿದ್ದ ಹಣ್ಣುಗಳನ್ನ ಇಲ್ಲಿ ಯೂಸ್ ಮಾಡಬಾರ್ದು. ಯಾಕೆಂದರೆ ಅದು ತುಂಬ ಹಣ್ಣಾಗಿ ಬಿದ್ದಿರುತ್ತೆ ಮತ್ತು ಅಲ್ಲಿ ಹುಳುಗಳು ಜಾಸ್ತಿ ಇರ್ತವೆ. ನೀಟಾಗಿ ನಾವು ಇವು ಮೇಲ್ಗಡೆ ಸಿಪ್ಪೆಗಳನ್ನೇ ಬಳಸೋದ್ರಿಂದ, ಹುಳಿ ಮತ್ತು ಮೇಲ್ಗಡೆ ಇರುವ ಸಿಪ್ಪೆಗಳನ್ನೇ ಬಳಸ್ಕೊಳ್ಳೋದ್ರಿಂದ ನೀಟಾಗಿ ನೀರಲ್ಲಿ 2-3 ಸತಿ ತೊಳ್ಕೊಳ್ಬೇಕಾಗತ್ತೆ. ನಾನು ಕೂಡ ಇದೇ ರೀತಿ ಕೊಯ್ಕೊಂಡು ಬಂದಿರುವಂಥ ಹಣ್ಣುಗಳನ್ನ ನೀಟಾಗಿ 2-3 ಸತಿ ತೊಳ್ಕೊಂಡಿದ್ದೀನಿ. ಇದೇ ರೀತಿ ಇದನ್ನು ನಾವು ಸ್ಟೋರ್ ಮಾಡಿರೋದ್ರಿಂದ ನೀರಿನ ಅಂಶ ಹೋಗೋವರೆಗೂ ಸುಡು ಬಿಸಿಲಲ್ಲಿ ಸ್ವಲ್ಪ ಇದನ್ನು ಆರಿಸಿಟ್ಕೋಬೇಕಾಗತ್ತೆ. ಮೇಲ್ಗಡೆ ತೊಳೆದಿರುವಂಥ ನೀರಿನ ಅಂಶ ಇರುತ್ತೆ, ಯಾಕಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ನಾನು ಇದೆಲ್ಲ ತೊಳೆದಾದಮೇಲೆ ತೊಳೆದಿರುವಂಥ ಎಲ್ಲ ಹಣ್ಣುಗಳನ್ನು ಬಿಸಿಲಿನಲ್ಲಿ ಒಂದು ಗಂಟೆಗಳ ಕಾಲ ಒಣಸಿದರೆ ಸಾಕು. ಮೇಲ್ಗಡೆ ಇರುವಂಥ ನೀರೆಲ್ಲ ಹೋಗುತ್ತೆ. 1 ಗಂಟೆಗಳ ಕಾಲ ನೀಟಾಗಿ ಬಿಸಿಲಲ್ಲಿ ಒಣಸಿದ ನಂತರ ಇವುಗಳನ್ನ ಒಂದೊಂದೇ ಸಿಪ್ಪೆಗಳನ್ನ ಬಿಡಿಸಿ ಒಳಗಿರುವಂತಹ ಬೀಜಗಳನ್ನ ತಗೊಳ್ಬೇಕಾಗತ್ತೆ. ನಾನೀಗ ಬಿಸಿಲಲ್ಲಿ 1 ಗಂಟೆಗಳ ಕಾಲ ಇದನ್ನು ನೀಟಾಗಿ ಒಣಸ್ತೀನಿ. ಬಿಸಿಲು ತುಂಬ ಇರೋದ್ರಿಂದ 1 ಗಂಟೆ ಸಾಕಾಗುತ್ತೆ ಮೇಲ್ಗಡೆ ಇರುವಂಥ ಎಲ್ಲ ಗಳನ್ನು. ಇಲ್ಲ ಅಂದರೆ ನಾವು ಕೆಳಗಡೆ ಕೂಡ ಒಂದು ಯಾವುದಾದ್ರೂ ಒಂದು ಚಾಪೆ ಅಥವಾ ಏನಾದರೂ ಹಾಸ್ಕೊಂಡು ಅದ್ರ ಮೇಲೂ ಕೂಡ ಹರಡಿ ಇಡ್ಬೋದು. ನಾನು ಕೂಡ ಇಲ್ಲಿ ಹಾಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಇದರಲ್ಲಿರುವಂಥ ಹಸಿ ಅಥವಾ ನೀರಿನ ಅಂಶ ಒಣಗಿ ಹೋಗಬೇಕಾಗತ್ತೆ. ಇದಾದಮೇಲೆ ಡೈರೆಕ್ಟಾಗಿ ಇದನ್ನು ಸಿರಪ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ಕೋಕಮ್ ಸಿಪ್ಪೆಗಳನ್ನು ಬೇಯಿಸಿ ಸಿರಪ್ ಮಾಡ್ತಾಯಿಲ್ಲ, ಈಸಿ ವೇದಲ್ಲಿ ಹೇಳ್ತಾ ಇದ್ದೀನಿ. ಇದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಫ್ರಿಡ್ಜ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ, ಅದರಲ್ಲಿ ಇಟ್ಕೊಂಡು ಇನ್ನೂ ಚೆನ್ನಾಗಿ ಇರುತ್ತೆ, ತುಂಬ ದಿನಗಳು ಬರ್ತವೆ. ನಾವು ಕೂಡ ಇದೇ ರೀತಿ ಯೂಸ್ ಮಾಡೋದು. ಮಾರ್ಕೆಟಲ್ಲಿ ಸಿಗುತ್ತೆ, ಬಟ್ ನಮ್ಮ ಹಿತ್ತಲಿನಲ್ಲೇ ಸಿಗುವಂತಹ ಈ ಹಣ್ಣುಗಳಿಂದ ಇದಂತೂ ಈ ಕೋಕಮ್ ಸೀಸನ್ನ ಸುಗ್ಗಿ ಕಾಲ ಅಂತಲೇ ಹೇಳ್ಬೋದು. ಅವುಗಳನ್ನ ಕೊಯ್ಕೊಂಡು ಬಂದು ಮನೆಯಲ್ಲೇ ಈಸಿಯಾಗಿ ಮಾಡಿಟ್ಕೊಳ್ಬೋದು. ಈ ಬಿಸಿಲಿನಲ್ಲಿ ತಂಪಾಗಿ ನಾವೇ ಮಾಡಿಕೊಂಡು ಕುಡಿಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ದೇಹದ ತೂಕ ಇಳಿಸೋಕ್ಕೂ ಕೂಡ ಇದು ರಾಮಬಾಣ ಅಂತ ಹೇಳ್ತಾರೆ. ಹೈಡ್ರಾಕ್ಸಿ ಸಿಟ್ರಿಕ್ ಆಮ್ಲ ಇದಕ್ಕೆ ಕಾರಣ ಇದರಲ್ಲಿರ್ಬೋದು ಅಂತಲೂ ಹೇಳಲಾಗುತ್ತೆ. ನಮ್ಮ ಮಲೆನಾಡಿನಲ್ಲಿ ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಆದವಾಗ ಎಲ್ರಿಗೂ ಕೂಡ ಈ ಕೋಕಮನ್ನು ನೀರಿನಲ್ಲಿ ನೆನೆ ಹಾಕಿ ಅದನ್ನ ಕುಡಿಯಲು ಮಕ್ಕಳಿಗೆ ಎಲ್ರಿಗೂ ಕೂಡ ಕೊಡಲಾಗುತ್ತೆ. ಈ ಹಣ್ಣುಗಳ ಸಿಪ್ಪೆಗಳನ್ನ ಮತ್ತು ಬೀಜಗಳನ್ನು ಕೂಡ ಒಣಗಿಸಿಕೊಟ್ಟು ಇಡೀ ವರ್ಷ ಬಳಸಲಾಗುತ್ತೆ. ನಾನು ಇದೇ ರೀತಿ ಬಿಸಿಲಲ್ಲಿ ಹಣ್ಣುಗಳನ್ನ ಒಣಗಿಸಿಟ್ಕೊಂಡಿದ್ದೆ. ಅದರಲ್ಲಿರುವ ನೀರಿನ ಅಂಶ ಹೋದ್ಮೇಲೆ ಇದನ್ನು ಒಂದೊಂದೇ ಆಗಿ ಬೀಜಗಳನ್ನ ಕೈಯಲ್ಲಿ ತಗೊಳ್ಬೇಕಾಗತ್ತೆ. ಬೀಜಗಳನ್ನ ತೆಗಿಬೇಕಾದ್ರೆ ಕೈಯಲ್ಲಿ ಇದ್ರ ಒಳಗಡೆ ಇರುವಂತಹ ಮೇಣ ಹತ್ಕೊಳ್ಳುತ್ತೆ, ಸ್ವಲ್ಪ ಅಂಟಂಟಾಗಿರುತ್ತೆ. ಇದು ಯೆಲ್ಲೋ ಕಲರ್ ಬರುತ್ತೆ, ಕೈಯೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಆಗುತ್ತೆ ಇದನ್ನು ತೆಗಿಬೇಕಾದ್ರೆ. ಆಮೇಲೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇದನ್ನು ಹೋಗಲಾಡಿಸ್ಬೋದು. ನಾನು ಇಷ್ಟು ಹಣ್ಣುಗಳು ನನಗೆ ಸಿಕ್ಕಿದ್ದು. ನಾನು ಇದರಲ್ಲಿ ಹಣ್ಣಾಗಿರೋದನ್ನಷ್ಟೇ ಬಳಸಿದ್ದೀನಿ. ಈಗ ನೋಡೋಣ. ಈ ರೀತಿ ಎಲ್ಲ ಹಣ್ಣುಗಳ ಬೀಜಗಳನ್ನ ತೆಗೆದುಕೊಂಡಾದಮೇಲೆ ಈಗ ಇದಕ್ಕೆ ಶುಗರನ್ನು ತೊಗೊಂಡಿದ್ದೀನಿ. ಇಲ್ಲಿ 1-1.5 kg ಅಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. 1 kg ಸಾಕಾಗುತ್ತೆ ಇದಿಷ್ಟಕ್ಕೆ. ಈ ರೀತಿ ಸಿಪ್ಪೆಗಳನ್ನ ತೆಗೆದ ನಂತರ ಇದಕ್ಕೆ ಸಕ್ಕರೆಗಳನ್ನ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ನೀರನ್ನು ಹಾಕೋ ಕೆಲಸ ಇಲ್ಲ. ಈ ರೀತಿ ಸಕ್ಕರೆಗಳನ್ನ ಹಾಕಿ ಎಲ್ಲದನ್ನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದು ಬೇಡ. ಅದೇ ರೀತಿ ನಾವು ಈ ಪಾತ್ರೆಯನ್ನು ಅಲ್ಲಾಡಿಸಿದ್ರೆ ಅದೆಲ್ಲ ಮಿಕ್ಸ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿರುವಂತಹ ಕೋಕಮ್ ಸಿಪ್ಪೆಗಳು ಮತ್ತು ಸಕ್ಕರೆಯ ಮಿಶ್ರಣವನ್ನು 2 ದಿನಗಳ ಕಾಲ ಹಾಗೆ ಬಿಡಬೇಕು. ಯಾವುದೇ ರೀತಿಯ ಬೇರೆ ಥರ ಏನು ಇದು ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಯಾಕಂದರೆ ನೀರಿನ ಅಂಶ ಇಲ್ಲ, ಇದರಲ್ಲಿ ಇರೋದೆಲ್ಲ ಈ ಹಣ್ಣಿನ ಜ್ಯೂಸೇ ಆಗಿರುತ್ತೆ. ಈ ರೀತಿ ಸಕ್ಕರೆಗಳನ್ನ ಹಾಕಿ 2 ದಿನಗಳ ಕಾಲ ಇಡೋಣ. ನಾನು ಇದೇ ರೀತಿ ಮಾಡಿರ್ತಾಯಿದ್ದೀನಿ. ಇದು 1ನೇ ದಿನ ಇದನ್ನು ಹೇಗಾಗಿದೆ ಅಂತ ನೋಡೋಣ. ಇದು ನೆಕ್ಸ್ಟ್ ಡೇ. ಇದು ನೋಡಿ, ಸ್ವಲ್ಪ ಜ್ಯೂಸ್ ಬಿಟ್ಟಿದೆ, ಎಷ್ಟು ಜ್ಯೂಸ್ ಬಂದಿದೆ. ಇದು ಒಂದೇ ದಿನಕ್ಕೆ. ಇನ್ನೊಂದು ದಿನ ಕೂಡ ಹೇಗೆ ಬಿಟ್ಬಿಡೋಕ್ಕಾಗತ್ತೆ. ಇದರಲ್ಲಿ ಏನೂ ಕೂಡ ತೊಂದರೆ ಆಗೋದಿಲ್ಲ. ಅಂದರೆ
ಏನು ಕೂಡ ಅಂದರೆ ಬೇಯಿಸಿದ್ರೇ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇತ್ತು ನನಗೂ ಕೂಡ. ನಾನು ಇದನ್ನು ಮಾಡಿ ನೋಡಿದ್ದೀನಿ, ಏನು ಕೂಡ ಚೆನ್ನಾಗಾಗಲಿಲ್ಲ. ನೆಕ್ಸ್ಟ್ ಇದು ಎರಡನೇ ದಿನ ನೋಡಿ ಇನ್ನೂ ಸ್ವಲ್ಪ ಜ್ಯೂಸ್ ಬಿಟ್ಕೊಂಡಿದೆ. ಇವೆಲ್ಲ ಸಿಪ್ಪೆಗಳೆಲ್ಲ ಒಣಗಿದೆ. ಈ ರೀತಿ ಜ್ಯೂಸ್ ಬಿಟ್ಟಿದೆ. ಏನಿಲ್ಲ ಅಂತಂದರೂ 1-1.5 ಲೀಟ್ರಷ್ಟು ಜ್ಯೂಸ್ ನಮಗೆ ಸಿಕ್ಕಿದೆ. ಇದನ್ನು ಏನು ಮಾಡಬೇಕು ಅಂದರೆ ನೀಟಾಗಿ ಇದನ್ನು ಸೋಸ್ಕೊಳ್ಬೇಕಾಗತ್ತೆ. ದೊಡ್ಡದು ಸೋಸೋದನ್ನು ತಂದ್ಕೊಂಡು ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ. ಈ ರೀತಿ ಜ್ಯೂಸ್ ಬಂದಿದೆ. ಇದರಲ್ಲಿ ಯಾವುದೇ ನೀರಿಲ್ಲ, ಯಾವುದೇ ಕೆಮಿಕಲ್ ಇಲ್ಲ. ಜಸ್ಟ್ ನೀವು ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಸಕ್ಕರೆ ಹಾಕಿ ಜಸ್ಟು ಈ ರೀತಿ ಅಂದರೆ ಇದಕ್ಕೆ ಸಕ್ಕರೆಯನ್ನು ಸೇರಿಸಿ ಈ ರೀತಿ ಮುಚ್ಚಿಟ್ಟಾವಾಗ ಆ ಸಕ್ಕರೆ ಮತ್ತು ಈ ಜ್ಯೂಸ್ ಸೇರಿಕೊಂಡು ನೀರನ್ನು ಬಿಡುತ್ತೆ. ಇದೇ ಸಿರಪ್ಪಾಗಿ ನಾವು ಯೂಸ್ ಮಾಡ್ಬೋದು. ಈ ರೀತಿ ಎಲ್ಲದನ್ನು ನೀಟಾಗಿ ನಾವು ಜ್ಯೂಸನ್ನು ತಗೊಳ್ಬೇಕಾಗತ್ತೆ. ನೋಡಿ, ಈ ಸಿಪ್ಪೆಗಳನ್ನ ನೆಕ್ಸ್ಟ್ ಒಣಗಿಸ್ಕೊಳ್ಳೋಕ್ಕೆ ಬಳಸ್ಕೊಳ್ಳೋಣ. ಯಾಕಂದರೆ ಇದರಿಂದನೂ ಕೂಡ ನಾವು ಜ್ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದು ಸಿಹಿ ಆಗಿರೋದ್ರಿಂದ ಏನಾದರೂ ಹುಳಿ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಸಿಪ್ಪೆ ಕೂಡ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ. ಸಕ್ಕರೆಯಲ್ಲಿ ನೆಂದಿರೋದ್ರಿಂದ ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ಇದನ್ನ ಒಣಸಿಟ್ಕೊಂಡ್ರೆ ನೆಕ್ಸ್ಟ್ ನಾವು ಇದರಿಂದನೂ ಕೂಡ ಜ್ಯೂಸ್ ಮಾಡೋದು. ಹೇಗೆ ಜ್ಯೂಸ್ ಮಾಡೋದು ಅಂತ ನಾವು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ನೋಡಿ ಅರ್ಥ ಆಗುತ್ತೆ. ಈ ರೀತಿ ನನಗೆ 1-1.5 ಲೀಟ್ರು ಅಷ್ಟು ಜ್ಯೂಸ್ ಸಿಕ್ಕಿದೆ ನೋಡಿ, ಇಷ್ಟು ಹಣ್ಣುಗಳಿಂದ. ಇದೆಲ್ಲ ಫ್ರೆಶ್ ಜ್ಯೂಸು, ಯಾವುದೇ ಕಲರ್ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ, ಎಲ್ಲ ನ್ಯಾಚುರಲ್ ಕಲರು ಆ್ಯಂಡ್ ನ್ಯಾಚುರಲ್ ಆಗಿರುವಂಥದ್ದು ಫ್ರೆಶ್ ಜ್ಯೂಸ್ ಆಗಿದೆ. ಮಕ್ಕಳಿಗೂ ಕೂಡ ಎಲ್ರಿಗೂ ಕೂಡ ಇದು ಒಳ್ಳೆ ಔಷಧೀಯ ಗುಣ ಹೊಂದಿರೋದ್ರಿಂದ ಎಲ್ಲದಕ್ಕೂ ಇದು ಒಳ್ಳೆಯದು. ಅದು ಈ ಬಿಸಿಲಿನಲ್ಲಿ ತುಂಬ ಒಳ್ಳೆಯದು. ಇಷ್ಟು ಜ್ಯೂಸ್ ಬಂದಿದೆ, ತೆಳು ಇದೆ. ಇದನ್ನು 2 ದಿನಗಳ ಕಾಲ ಈ ಥರ ಬಿಸಿಲಿನಲ್ಲಿ ಇಡಬೇಕಾಗತ್ತೆ. ಹೊರಗಡೆ ಮೇಲ್ಗಡೆ ಒಂದು ತೆಳುವಾದಂತಹ ಯಾವುದಾದ್ರೂ ಬಟ್ಟೆಯನ್ನು ಮುಚ್ಚಿ ಬಿಸಿಲಲ್ಲಿ 2 ದಿನಗಳ ಕಾಲ ಹೀಗೆ ಇಡಬೇಕು. ಈ ರೀತಿ ಮೇಲೆ ತೆಗೆದಂತಹ ಹಿಂಡಿ ತೆಗೆದಂಥ ಈ ಸಿಪ್ಪೆಗಳನ್ನು ಕೂಡ ಬಿಸಿಲಿನಲ್ಲಿ ಒಣಸಿಟ್ಕೊಂಡ್ರೆ ನಾವು ಸ್ಟೋರ್ ಮಾಡ್ಬೋದು. ನಾನು 2 ದಿನ ಈ ರೀತಿ ಬಿಸಿಲಲ್ಲಿ ಇಟ್ಕೊಂಡಿದ್ದೆ. ಇದು ನೀಟಾಗಿತ್ತು. ಇದನ್ನು ಸೋಸ್ಕೊಂಡು ಈ ರೀತಿ ಜ್ಯೂಸ್ ಸಿರಪ್ ರೆಡಿಯಾಗಿದೆ. ಇದನ್ನು ಈ ರೀತಿ ಬಾಟಲ್ಗಳಲ್ಲಿ ಹಾಕಿ ನಾವು ಸ್ಟೋರ್ ಮಾಡ್ಬೋದು. ನನಗೆ ಇಷ್ಟು ಜ್ಯೂಸ್ ನಮಗೆ ಸಿಕ್ಕಿದೆ ನೋಡ್ರಿ. ಈ ರೀತಿ 2 ಬಾಟಲ್ನಷ್ಟು, ಮತ್ತು ಇನ್ನೂ ಸ್ವಲ್ಪ ಸಿಕ್ಕಿತ್ತು. ಅದೆಲ್ಲ ನಾನು ಹೊರಗಡೆನೂ ಕೂಡ ಸ್ಟೋರ್ ಮಾಡ್ಬೋದು, ಫ್ರಿಡ್ಜಲ್ಲಿ ಕೂಡ ಇಡ್ಬೋದು. ಹಾಗಾದರೆ ಈ ಸಿಪ್ಪೆಗಳನ್ನ ಏನು ಮಾಡ್ಬೋದು ಅಂತ, ಒಣಗಿಸಿದಂಥ ಸಿಪ್ಪೆಯನ್ನು ಬಿಸಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡ್ರೆ ಈ ರೀತಿ ಜ್ಯೂಸ್ ಬಿಡುತ್ತೆ ನೋಡಿರಿ. ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿದೆ. ಯಾವುದೇ ನಾವು ಕಲರ್ಗಳನ್ನ ಬಳಸಿಲ್ಲ, ಇದೆಲ್ಲ ನೈಸರ್ಗಿಕವಾದಂಥ ಕಲರು. ಇದನ್ನು ಬಳಸಿ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಬಿಟ್ಕೊಳ್ಳುತ್ತೆ. ಅದು ಕೂಡ ಇನ್ನು ನಾವು ಕೋಲ್ಡ್ ಬೇಕು ಅಂತಂದರೆ ಇದನ್ನು ತಣ್ಣಗಾದಮೇಲೆ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು. ಅದೇ ರೀತಿ ತಣ್ಣನೆ ನೀರನ್ನು ಕೂಡ ಅಥವಾ ಐಸ್ ಕ್ಯೂಬ್ಸ್ಗಳನ್ನ ಇದಕ್ಕೆ ಹಾಕಿ ಜ್ಯೂಸನ್ನು ಮಾಡೋಣ. ಇದಕ್ಕೇನಂತಂದರೆ ಬೇಕಾಗಿರೋದು ಸಕ್ಕರೆ. ನಾನಿಲ್ಲಿ 4 ಚಮಚ ಅಷ್ಟು ಸಕ್ಕರೆ, ಮತ್ತು ಇದು ಕಾಮ ಕಸ್ತೂರಿ ಅಂತ ನಾವು ಕರಿತೀವಿ, ಮತ್ತು ಸಿಯಾ ಸೀಡ್ಸ್ ಅಂತ ಕರಿತೀವಿ. ಅದು ಹಾಕಿದರೆ ಇನ್ನೂ ತಂಪಾಗುತ್ತೆ ನೋಡಿ. ಇದು ಹುಳಿ ಅಂಶ ಸ್ವಲ್ಪ ಹೋಗಿರೋದ್ರಿಂದ ನಾವು ಇದಕ್ಕೆ ಲಿಂಬು ಕೂಡ ಹಾಕ್ಕೊಳ್ಬೋದು ಈ ಜ್ಯೂಸಿಗೆ. ಅದೇ ರೀತಿ ಸಕ್ಕರೆಯನ್ನು ಪುಡಿ ಮಾಡಿಕೊಂಡು 3-4 ಟೇಬಲ್ ಸ್ಪೂನ್ ಸಕ್ಕರೆ ಪುಡಿಯನ್ನು ಹಾಕಿ ಅದಕ್ಕೆ ಕಾಮ ಕಸ್ತೂರಿಯನ್ನು ಹಾಕಿದ್ದೀನಿ. ಅದೇ ರೀತಿ ಈಗ ನಾವು ಏನು ಒಣಗಿಸಿ ತೆಗೆದಿಟ್ಟಂತಹ ಸಿರಪ್ ಇದೆಯಲ್ಲ, ಈ ಸಿರಪ್ ಮಿಶ್ರಿತ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಅದೇ ರೀತಿ ನಾನು ಇದಕ್ಕೆ ಕೋಲ್ಡ್ ವಾಟರನ್ನು ಸೇರಿಸ್ಕೊಂಡಿದ್ದೆ. ಮತ್ತು ಈ ಹುಳಿ ಸ್ವಲ್ಪ ಅಂದರೆ ಇದರಲ್ಲಿರುವಂಥ ಸಿಪ್ಪೆಯಲ್ಲಿ ಹುಳಿಯನ್ನು ನಾವು ಆಲ್ರೆಡಿ ಸಿರಪ್ಪನ್ನು ತೆಗ್ದಿರೋದ್ರಿಂದ ಈ ಹುಳಿಗೆ ಸ್ವಲ್ಪ ಹುಳಿ ಬೇಕು ಅಂದರೆ ಲಿಂಬುವನ್ನು ಕೂಡ ಹಿಂಡ್ಕೊಳ್ಬೋದು. ಲಿಂಬುವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಜಸ್ಟ್ ಇದನ್ನೆಲ್ಲ ಕಲ್ಕಿದ ಮೇಲೆ ಜ್ಯೂಸ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಸ್ವೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈ ರೀತಿ ಮುರುಗ್ಲ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ನಾವು ಈಸಿಯಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೂರಲ್ಲಿ ಏನಾದರೂ ಈ ಪುನರ್ಪುಳಿ ಅಥವಾ ಈ ಮುರುಗ್ಲ ಹುಳಿ ಸಿಕ್ಕಿದರೆ ಇದೊಂದು ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಟೇಸ್ಟ್ ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಶುಭ ದಿನ.